ಎಷ್ಟು ದಿನ ಹೇಳೋದು ನನ್ನ ಬಟ್ಟೆ ಮುಟ್ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಯಾವಾಗ ನೋಡಿದ್ರು ಇದೆ ನಿನ್ ಕತೆ. ಯಾಕೋ ನಾನು ಶೂ ಹಾಕೊಂಡಿದ್ಯಾ? ಬಿಚ್ಚೋ ಬಿಚ್ಚೋ. ಅಣ್ಣ ನಿಮ್ಮ ತಮ್ಮ ಅಲ್ವಾ ಅಣ್ಣ, ಪ್ಲೀಸ್ ಅಣ್ಣ. ಥೋ ಇದೇ ಗೋಳು, ಏನ್ ಕೇಳಿದ್ರು ಹತ್ತು ಬಿಡ್ತಾರೆ ಹಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಏನಾಯ್ತು? ಯಾಕೆ ಹಿಂಗೆ ಜಗಳ ಮಾಡ್ತಿದ್ದೀರಾ? ಬಿಡ್ರು, ಯಾಕೋ ಜಗಳ ಮಾಡ್ತಿದ್ದೀರಾ ಅವನ ಜೊತೆಗೆ? ಚಿಕ್ಕೋನು, ಅವನಿಗೇನು ಗೊತ್ತಾಗಂಗಿಲ್ಲ. ಅವನ ಜೊತೆ ಸುಮ್ಮನೆ ಜಗಳ ಮಾಡೋದೇ ಯಾವಾಗ ನೋಡಿದ್ರು ನಿಮ್ದು. ಏ ಅಮ್ಮ, ನೀನು ಅವನಿಗೆ ಇದು ಮಾಡ್ತೀಯಲ್ಲಮ್ಮ. ನೋಡು ನನ್ನ ಬಟ್ಟೆ ಹಾಕೊಂಡಿದ್ದಾನೆ, ಬಿಚ್ಚು ಅಂತ ಹೇಳು ಫಸ್ಟ್ ಅವನಿಗೆ. ಯಾವಾಗ ನೋಡಿದ್ರು ನನ್ನ ಬಟ್ಟೆನೇ ಸಿಗಿಸ್ಕೊಂತಾನೆ ಯಾವಾಗ ನೋಡಿದ್ರು. ಹ್ಞೂ ನೋಡಲ್ಲಿ, ನಾನು ಶೂ ಹಾಕೊಂಡಿರೋದು ಬ್ರ್ಯಾಂಡೆಡ್ ಶೂ ಅದು. ಎಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾನೆ, ಹೊರಗಡೆ ಎಲ್ಲ ಹಾಕ್ಕೊಂಡು ಹೋಗಿ ಜರ ಎಳ್ಕೊಂಡು ಹೋಗ್ತಾನೆ. ಆ ಶೂ ಅರಿಯಲ್ವೇನಮ್ಮ? ಅಯ್ಯೋ ದೇವ, ಅವ್ನು ನಿಮ್ಮ ತಮ್ಮ ಕಂಡ್ರು ನಿಮ್ಮ ಬಟ್ಟೆ ಹಾಕೊಳ್ದಿರ ಇನ್ನು ಬೇರೆ ಬಟ್ಟೆ ಹಾಕೊಳಕ್ ಆಗುತ್ತಾ? ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ? ತಮ್ಮ ತಾನೇ ಹಾಕೊಂಡಿರೋದು, ಹೋಗ್ಲಿ ಬಿಡ್ರಿ. ನೀವು ಬೇರೆ ಡ್ರೆಸ್ ಇದಾವಲ್ಲ ಹಾಕೊಳ್ಳೋ, ನೀನು ಶೂಸ್ ಎಷ್ಟು ಹಾಕೊಂಡಿದಾವಲ್ಲ ಹಾಕೊಳ್ಳೋ, ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಬಿಚ್ಚು ಬಿಚ್ಚು, ನನ್ನ ಶೂ ಬಿಚ್ಚು, ಈಗ ಫಸ್ಟ್ ಬಿಚ್ಚು ನೀನು. ನನ್ನ ಬಟ್ಟೆ ಬಿಚ್ಚು, ನನ್ಗೆ ಗೊತ್ತಿಲ್ಲ, ನಂಗೆ ಬಟ್ಟೆ ಬಿಚ್ಚು. ಅಮ್ಮ ನೋಡಮ್ಮ. ಏನ್ರು ಹಿಂಗೆ ಜಗಳ ಆಡ್ತಿದ್ದೀರಾ? ಯಾವಾಗ ಬಂದೆ ಹರೀಶ? ನೀವು ನಿಮ್ಮ ತಮ್ಮಂಗೆ ಶೂ ಕೊಡೋಕ್ಕೆ ಬಟ್ಟೆ ಕೊಡೋಕ್ಕೆ ಎಷ್ಟು ಜಗಳ ಮಾಡ್ತಿದ್ದೀರಲ್ಲ, ಅವಾಗಲೇ ಬಂದೆ ನಾನು, ಎಲ್ಲ ನೋಡಿದೆ. ಇರು, ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ನೀವು ಈ ಥರ ಮಾಡ್ತಾ ಇರೋದು. ಇರೋ ಹರೀಶ, ಯಾರಿಗೂ ಹೇಳ್ಬೇಡ, ಸುಮ್ಮನೆ ಇರು. ನಾನು ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಅಯ್ಯೋ ಅಮ್ಮ, ಇವಾಗ ಎಲ್ಲ ಫ್ರೆಂಡ್ಸಿಗೂ ಹೇಳ್ಬಿಡ್ತಾನೆ, ನಮಗೆ ರೆಸ್ಪೆಕ್ಟ್ ಕೊಡಲ್ಲ ಯಾರು ಕೂಡ. ಛೇ, ನಾವು ಹೆಂಗೆ ಜಗಳ ಮಾಡಿಬಿಟ್ವಿ ಅಲ್ವಾ? ಅದಕ್ಕೆ ಹೇಳೋದು, ಅಣ್ಣ ತಮ್ಮಂದಿರಾಗಿ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು. ಯಾವಾಗಲೂ ಜಗಳ ಮಾಡ್ತಾ ಇದ್ರೆ ನೋಡೋರು ನಗ್ತಾನೆ ಇರ್ತಾರೆ ಹೊರತು ಯಾರು ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ, ಗೌರವ ಕೊಡಂಗಿಲ್ಲ ನಿಮಗೆ. ಎಷ್ಟು ಸಲ ಹೇಳಿ ನಿಮಗೆ ಜಗಳ ಆಡಬೇಡ್ರಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ. ನೀವು ಈ ಥರ ಜಗಳ ಮಾಡೋದು ನೋಡಿ 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 ನನಗೇನು ಅನಿಸುತ್ತೆ ಗೊತ್ತಾ? ನನಗೆ ಅಜ್ಜಿ ಒಂದು ಕತೆ ಹೇಳಿದ್ಲು, ರೈತ ಮತ್ತು ಅವ್ರ ಮಕ್ಕಳ ಕತೆ. ಅದರಲ್ಲೂ ಸೇಮ್ ಇದೇ ಥರ ಜಗಳ ಮಾಡ್ತಿದ್ರು ಗೊತ್ತಾ? ನನಗೆ ಅದೇ ಕತೆ ನೆನಪು ಬರುತ್ತೆ. ಕತೆನಾ? ಏನು ಕತೆ ಅಮ್ಮ? ಏನು ನಮಗೂ ಸ್ವಲ್ಪ ಹೇಳು ಮಮ್ಮಿ. ಸರಿ ಕುತ್ಕೊಳ್ಳಿ, ಹೇಳ್ತೀನಿ. ಒಮ್ಮೆ ಒಬ್ಬ ರೈತ ಇದ್ದ. ಅವನು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನಿಗೆ 3 ಜನ ಗಂಡ್ಮಕ್ಳಿರ್ತಾರೆ. ಅವ್ರು ಯಾವಾಗಲೂ ಪರಸ್ಪರ ಜಗಳ ಆಡ್ತಿರ್ತಾರೆ. ಇದನ್ನು ನೋಡಿ 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 ರೈತನಿಗೆ ತುಂಬ ಬೇಜಾರಾಗಿರುತ್ತೆ. ಹಾಗೆ ಈ ಥರ ದಿನಗಳು ಕಳೀತಾ ಇರ್ತವೆ. ರೈತ ಒಂದಿನ ಅನಾರೋಗ್ಯಕ್ಕೆ ಒಳಗಾಗ್ಬಿಡ್ತಾನೆ. ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬ ನೊಂದಿರ್ತಾನೆ. ಆಗ ಒಂದಿನ ರೈತ ತನ್ನ 3 ಮಕ್ಕಳಿಗೂ ಒಂದೊಂದು ಕಟ್ಟು ಕಡ್ಡಿಗಳನ್ನ ಕೊಡ್ತಾನಂತೆ. ಇದನ್ನ ಮುರಿರಿ ಅಂತ ಕೊಡ್ತಾನಂತೆ. ಆಗ ಆ 3 ಜನ ಮಕ್ಕಳು ಕೂಡ ಅದನ್ನ ಕಟ್ಟನ್ನ ಮುರಿಯೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗೋದೇ ಇಲ್ವಂತೆ. ಆವಾಗ ರೈತ ಎಲ್ಲರಿಗೂ ಆ ಕಟ್ಟನ್ನು ಬಿಚ್ಚಿ ಒಂದೊಂದೇ ಕಡ್ಡಿನ 3 ಜನಕ್ಕೆ ಒಂದೊಂದು ಕಡ್ಡಿ ಕೊಡ್ತಾನಂತೆ. ಆವಾಗ ಆ 3 ಜನ ಕೂಡ ಸುಲಭವಾಗಿ ಮುರಿದಾಕ್ಬಿಡ್ತಾರಂತೆ. ಆವಾಗ ರೈತ ಹೇಳ್ತಾನಂತೆ, ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಸಾಧ್ಯವಾಗುವುದಿಲ್ಲ, ಮತ್ತು ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಏಕತೆಯನ್ನು ಯಾರು ಕೂಡ ಮುರಿಯಬಹುದು ಎಂದು ಹೇಳ್ತಾನಂತೆ. ಆಗ ಅವ್ರ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಾರಂಭಿಸ್ತಾರಂತೆ. ಈ ಕಥೆಯ ಸಾರಾಂಶ ಏನಪ್ಪ ಅಂತಂದರೆ, ಏಕತೆಯಲ್ಲಿ ಇದೆ ಒಂದು ದೊಡ್ಡ ಶಕ್ತಿ. ಗೊತ್ತಾಯ್ತಾ ಮಕ್ಕಳ? ಯಾವಾಗಲೂ ನಾವು ಜೊತೆಯಾಗಿರಬೇಕು. ನಾವು ಜೊತೆಯಾಗಿದ್ವಿ ಅಂತಂದರೆ 3ನೇ ವ್ಯಕ್ತಿ ನಮ್ಮನ್ನು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು 3 ಜನ ಜಗಳ ಮಾಡ್ತಿದ್ರಿ, 3ನೇವನು ಬಂದು ನೋಡಿ ನಕ್ಕೊಂಡು ಇನ್ನೊಬ್ರ ಹತ್ರ ಹೇಳಕ್ಕೆ ಹೋದ. ಅದೇ ನೀವು 3 ಜನ ಚೆನ್ನಾಗಿದ್ರಿ ಅಂತಂದರೆ ಅದೇ ನಕ್ಕಿದವನು ಎಲ್ಲರ ಹತ್ರನೂ ಒಳ್ಳೇದು ಹೇಳ್ತಾನೆ ನಿಮ್ಮ ಬಗ್ಗೆ. ಗೊತ್ತಾಯ್ತಾ? ಇನ್ನು ಯಾವತ್ತೂ ಜಗಳ ಮಾಡಬೇಡಿ ಮಕ್ಕಳ. ಹ್ಞೂ ಅಮ್ಮ, ನಾವು ಯಾವತ್ತೂ ಜಗಳ ಮಾಡಲ್ಲ ಮಮ್ಮಿ, ಸಾರಿ. ನಾನು ಕೂಡ ಜಗಳ ಮಾಡಲ್ಲ ಅಮ್ಮ. ಅಮ್ಮ, ಕತೆ ತುಂಬ ಚೆನ್ನಾಗಿತ್ತು ಅಮ್ಮ, ಥ್ಯಾಂಕ್ ಯು. ನನ್ನ ತಮ್ಮಂಗೆ ನಾನು ಎಲ್ಲ ಕೊಡ್ತೀನಿ, ನಂದು ಬಟ್ಟೆ, ನನ್ನ ಸ್ಲಿಪ್ಪರ್ಸು, ನನ್ನ ಬುಕ್ಸು ಎಲ್ಲ ಕೊಡ್ತೀನಿ ನನ್ನ ತಮ್ಮಂಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ.